SIR ಇವಾಗ 13 ರಾಜ್ಯಗಳಲ್ಲಿ ಮುಗ್ದೋಗಿದೆ. ಅವ್ರ ಫಿಗರ್ಸ್ ಕೊಡ್ಲಿ, ಎಷ್ಟು ಬಾಂಗ್ಲಾದೇಶಿಗಳನ್ನ ನೀವು ಇದರಲ್ಲಿ ಕಂಡುಹಿಡಿದಿದ್ದೀರಂತ. ಏನಾದ್ರೂ ಇದ್ರೆ ವಾಪಸ್ ಅದು ಹಿಂದೂ ಮುಸಲ್ಮಾನ್ ಬರುತ್ತೆ, ಪಾಕಿಸ್ತಾನ ಬಾಂಗ್ಲಾದೇಶ್ ಹೋಗುತ್ತೆ. ಇವಾಗ ನಿಮ್ 12 ವರ್ಷ 13 ವರ್ಷದಿಂದ ನಿಮ್ ಸರ್ಕಾರ ಇದ್ದಿದ್ದು, ನಿಮ್ ಸರ್ಕಾರನೇ ಎಲ್ಲಾ ಬಾರ್ಡರ್ಸ್ ನ ನೀವು ಕಂಟ್ರೋಲ್ ಮಾಡ್ತಾ ಇರೋದು. ನೀವ್ ಏನ್ ಮಾಡ್ತಿದ್ರಿ ಇಷ್ಟು ವರ್ಷ? SIR ಅವ್ರು ತರ್ತಾ ಇರೋದು ಅವ್ರಿಗೆ ಬೇಕಾಗಿರೋರ್ನ ಚುನಾವಣೆ ಪಟ್ಟಿಯಲ್ಲಿ ಸೇರ್ಸೋಕೆ. ಕೇಂದ್ರ ಮಟ್ಟದಲ್ಲಿ ಫ್ಯಾಸಿಸ್ಟ್ ಫೋರ್ಸಸ್ ಸಂಪೂರ್ಣವಾಗಿ ರಾಜಕೀಯ ಒಂದು ಪವರ್ ಅನ್ನು ಅದು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸಂಘ ಪರಿವಾರದವರು ಬಿಜೆಪಿ ಮುಖಾಂತರ ತಮ್ಮ ಒಂದು ಹಿಂದೂ ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನ ಸ್ಥಾಪನೆ ಮಾಡಕ್ಕೆ ಎಲ್ಲ ರೀತಿಯಾದ ಒಂದು ಕುತಂತ್ರಗಳು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂತ ಒಂದು ಮಾತು ಹೇಳಿದ್ದು, ನಾವು 400 ಸೀಟ್ ಗೆದ್ದ ಮೇಲೆ ಸಂವಿಧಾನದ ಮೇಲೆ ನಾವು ಬದಲಾಯಿಸ್ತೀವಿ, ಅದೆಲ್ಲ ಏನ್ ಮಾತುಕತೆ ಮಾಡ್ತಿದ್ರು, ಜನ ಬಂದು 240 ಸೀಟಿಗೆ ಅವ್ರನ್ನ ನಿಲ್ಸಿದ್ರು. ಆ ಒಂದು ನನ್ಗನ್ಸುತ್ತೆ ಇಂದೇ ಟೈಮ್ ಒಂದು ಹಿನ್ನೆಲೆಯಲ್ಲೇ SIR ನಡೀತಾ ಇರೋದು. ಜನ ಬಂದು ನಮ್ಗೆ ವೋಟ್ ಹಾಕಲ್ಲ, ನಾವು ಎಷ್ಟಾದ್ರೂ EVM ಇವೆಲ್ಲ ಮಾಡಿದ್ರು ಸಹ ಜನ ಫೈನಲಿ ನಮ್ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು SIR ಅನ್ನು ತಂದು ಯಾರವ್ರಿಗೆ ಬೇಕಾಗಿರೋರು ಅಂತವ್ರನ್ನ ವೋಟ್ ಹಾಕಕ್ ಒಂದು ಅಧಿಕಾರ ಕೊಡೋದು. ಆ ಒಂದು ವಿಚಾರ ಇವಾಗ ನಮ್ಮ ಕರ್ನಾಟಕದಲ್ಲೂ ನಡೀತಾ ಇದೆ, ದೇಶವ್ಯಾಪಿ ನಡೀತಾ ಇರೋದು. ಇನ್ನೊಂದ್ ಕಡೆಗೆ ಕೇಂದ್ರ ಸರ್ಕಾರ ಬಂದು ಏನು ಕಾರ್ಮಿಕರ ಕಾಯ್ದೆಗಳಿತ್ತು, ಅಂದ್ರೆ ಒಂದು 150 ವರ್ಷದ ಒಂದು ಕಾರ್ಮಿಕರ ಚಳುವಳಿಯ ಹಿನ್ನೆಲೆಯಲ್ಲಿ ಬಂದಿರೋ ಕಾಯ್ದೆಗಳನ್ನು ಬದಿಗಿಟ್ಕೊಂಡು ಒಂದು ಕೋಡ್ ಆಫ್ ಸ್ಲೇವರಿ, ಗುಲಾಮಗಿರಿಯ ಕೋಡ್ ಅನ್ನು ಇವಾಗ ತಂದಿಟ್ಟಿದ್ದಾರೆ. ಈ ಎಲ್ಲ ನೀವು ಒಟ್ಟಾರೆ ತಂದ್ರೆ ಈ ಫ್ಯಾಸಿಸಂ ಒಂದು ಕಡೆಗೆ ಕೋಮುವಾದದ ವಿಚಾರ, ಹಿಂದೂ ಮುಸಲ್ಮಾನರು ಅಂತ ವಿಚಾರ ತಂದು ಮುಸಲ್ಮಾನರ ಮೇಲೆ ದೊಡ್ಡ ರೀತಿಯಲ್ಲಿ ಒಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅವ್ರನ್ನ ಇಳಿಸೋ ಒಂದು ವಿಚಾರ ನಡೀತಾ ಇರೋದು. ಇನ್ನೊಂದ್ ಕಡೆಗೆ ಈ ಬಂಡವಾಳಶಾಹಿಗಳಿಗೆ ಸಂಪೂರ್ಣವಾದ ಒಂದು ಸೇವೆ, ದೇಶವನ್ನೇ ಅವ್ರಿಗೆ ತ್ಯಾಗ ಮಾಡಕ್ಕೆ ಈ ಕಾರ್ಮಿಕರ ಕಾಯ್ದೆಗಳ ಮುಖಾಂತರ ಕಾರ್ಮಿಕರನ್ನ ಅವ್ರಿಗೆ ಬಲಿ ಮಾಡೋದು, ಮತ್ತೆ ಇನ್ನೊಂದು ಎಲ್ಲ ರೀತಿಯಾದ ಒಂದು ಸಂಪನ್ಮೂಲಗಳನ್ನು ಅವ್ರ ಕೈಗೆ ಕೊಡೋ ಒಂದು ವಿಚಾರ ನಾವು ನೋಡ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟ ಆಗಿ ನಾವು ಬಿಜೆಪಿನ ಸೋಲ್ಸ್ಬೇಕು, ರಾಜಕೀಯ ಶಕ್ತಿ ಅವ್ರಿಗೆ ಸಿಗ್ಬಾರ್ದಂತ ಒಂದು ವಿಚಾರ ನಾವು ನಮ್ಮ ಪಕ್ಷದಿಂದ ಅರ್ಥ ಮಾಡ್ಕೊಂಡು ಈ ಒಂದು ಇಂಡಿಯಾ ಒಕ್ಕೂಟಕ್ಕೆ ಒಂದು ರೀತಿಯಲ್ಲಿ ನಾವೇ ಚಾಲ್ತಿ ಕೊಟ್ಟಿದ್ದು ನಮ್ಮ ಪಟ್ನಾ ಕಾಂಗ್ರೆಸ್ ಅಲ್ಲಿ. ನಿಜವಾದ ಜನ ಬಂದು ಯಾವ ರೀತಿಯಲ್ಲಿ ನರಳ್ತಾ ಇದಾರೆ, ಅವ್ರಿಗೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯಾವತ್ತೂ ಅವ್ರಿಗೆ ಕಾಳಜಿ ಇರ್ಲಿಲ್ಲ. ಪವರಲ್ಲಿ ಇದ್ದಾಗ ಕಾಳಜಿ ಇಲ್ಲ, ಒಂದು ವಿರೋಧ ಪಕ್ಷವಾಗಿ ಅವ್ರಿಗೆ ಕಾಳಜಿ ಇರೋದು. ಅವ್ರದ್ದಿರೋದು ಏನಂದ್ರೆ ಅವ್ರದ್ದು ಒಂದೇ ರಾಗ ಇದೆ, ಆ ಒಂದೇ ರಾಗ ಅವ್ರು ಹಾಡ್ತಾರೆ. ಏನಾದ್ರೂ ಇದ್ರೆ ವಾಪಸ್ ಅದು ಹಿಂದೂ ಮುಸಲ್ಮಾನ್ ಬರುತ್ತೆ, ಪಾಕಿಸ್ತಾನ ಬಾಂಗ್ಲಾದೇಶ್ ಹೋಗುತ್ತೆ. ಇವಾಗ ನಿಮ್ 12 ವರ್ಷ 13 ವರ್ಷದಿಂದ ನಿಮ್ ಸರ್ಕಾರ ಇದ್ದಿದ್ದು, ನಿಮ್ ಸರ್ಕಾರನೇ ಎಲ್ಲಾ ಬಾರ್ಡರ್ಸ್ ನ ನೀವು ಕಂಟ್ರೋಲ್ ಮಾಡ್ತಾ ಇರೋದು. ನೀವ್ ಏನ್ ಮಾಡ್ತಿದ್ರಿ ಇಷ್ಟು ವರ್ಷ? ಮತ್ತೆ ಇವ್ರು ಹೇಳ್ತಾರಲ್ಲ SIR ನಡೀತಾ ಇರೋದು ಬರೀ ಬೇರೆ ದೇಶದಿಂದ ಬಂದಿರೋ ಬಾಂಗ್ಲಾದೇಶಿಸ್ನ ಗುರ್ಸಕ್ಕೆ ಅಂತ. SIR ಇವಾಗ 13 ರಾಜ್ಯಗಳಲ್ಲಿ ಮುಗ್ದೋಗಿದೆ. ಅವ್ರ ಫಿಗರ್ಸ್ ಕೊಡ್ಲಿ, ಎಷ್ಟು ಬಾಂಗ್ಲಾದೇಶಿಗಳನ್ನ ನೀವು ಇದರಲ್ಲಿ ಕಂಡುಹಿಡಿದಿದ್ದೀರಂತ. ಒಂದು ಚೂರ್ ಅದ್ರ ಬಗ್ಗೆ ಅವ್ರು ಉಸಿರು ಕಟ್ತಾ ಇಲ್ಲ. ಬರೀ ಇದು ಒಂದು ನೆಪ. SIR ಬಂದು ನಾನ್ ಹೇಳಿದ ಹಾಗೆ ಇದು ಸಿಂಪಲ್ ಆದ ಒಂದು ವಿಚಾರ. ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಜನ ಬಂದು ಬಿಜೆಪಿಗೆ ಒಂದು ಪಾಠ ಕಲಿಸ್ಕೊಟ್ರು. ನೀವ್ ಎಷ್ಟಾದ್ರೂ EVM ನ ನೀವು ಬದಲಾಯಿಸಿ, EVM ಅಲ್ಲಿ ಏನಾದ್ರೂ ನೀವು ಗೊಂದಲ ಸೃಷ್ಟಿ ಮಾಡಿ, ಎಷ್ಟಾದ್ರೂ ನೀವು ಹಣ ಚೆಲ್ಲಿ, ಆಗ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಜನ ನಿಮ್ಗೆ ಒಂದು ಪವರ್ ಕೊಡಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. SIR ಅವ್ರು ತರ್ತಾ ಇರೋದು ಅವ್ರಿಗೆ ಬೇಕಾಗಿರೋರ್ನ ಚುನಾವಣೆ ಪಟ್ಟಿಯಲ್ಲಿ ಸೇರ್ಸೋಕೆ. ಅವ್ರು ಏನ್ ಮಾಡ್ತಿದ್ದಾರೆ ಇದ್ರಲ್ಲಿ? ಇದು ಬರೀ ಒಂದು ಮುಸಲ್ಮಾನರನ್ನ ಹೊರಗಡೆ ಹಾಕೋ ಒಂದು ಕುತಂತ್ರ ಅಲ್ಲ. ದಲಿತರು, ಬಡವರು, ಆದಿವಾಸಿಗಳು ಮತ್ತೆ ಮಹಿಳೆಯರು ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ SIR ಇಂದ ಹೊರಗಡೆ ಬಂದಿರೋರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಸೊ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನೊಂದು ಸಂವಿಧಾನ ಕೊಟ್ಟಿದ್ದು, ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ವೋಟ್ ಹಾಕಿರೋ ಒಂದು ಹಕ್ಕು ಏನಿತ್ತು, ಆ ಹಕ್ಕನ್ನು ಅವರು ಜನರಿಂದ ಕಿತ್ಕೊಳ್ಳೋ ಒಂದು ಸಂಚನ್ನು ತಂದಿದ್ದಾರೆ. BLOs ಬಗ್ಗೆ ಒಂದು ಮಾತು ನಡೀತಾ ಇದೆ. ನಾನಂತೂ ಈ ನಿಮ್ಮ ಮೂಲಕ ಹೇಳಕ್ ಬಯಸೋದು ಏನಂದ್ರೆ, 4 BLO ಇಲ್ಲಿ ತನಕ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಬ್ರು ತುಂಬಾ ಯಂಗ್, ಒಬ್ರು BLO 26 ವಯಸ್ಸು, ಅವ್ರು ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಾರೆ. ಇನ್ನು 3 ಜನ ಬಂದು ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರೋಗಿದ್ದಾರೆ. ಅವ್ರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಕಡಿಮೆ ಒಂದಿಷ್ಟು ಹಣಕ್ಕೆ ಈ ಒಂದು ಡಬಲ್ ಕೆಲಸ ಅವ್ರು ಮಾಡ್ತಾ ಇರೋದು. ಅವ್ರಿಗೆ ಯಾವ್ದೇ ರೀತಿಯಾದ ಟ್ರೈನಿಂಗ್ ಇಲ್ಲ. SIR ನ ಒಂದು ಎನ್ಯೂಮರೇಷನ್ ಫಾರ್ಮ್ ನ ಹೆಂಗ್ ತುಂಬಿಸ್ಬೇಕಂತ ಏನಾದ್ರೂ ಕೈಪಿಡಿ ಇದೆಯಾ? ಎಲೆಕ್ಷನ್ ಕಮಿಷನ್ ಅವರು, ಚುನಾವಣಾ ಆಯೋಗದವರು ಯಾರು ಬಿಟ್ಟಿಲ್ಲ. ಅವ್ರಿಗೆ ಯಾವ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿಲ್ಲ. ಅವ್ರನ್ನ ಬರೀ ರೋಡ್ ಅಲ್ಲಿ ನುಗ್ಸ್ಬಿಟ್ಟಿದ್ದಾರೆ. ಜನರನ್ನ ಒಂದು ಆಕ್ರೋಶನ ಅವರೇ ಫೇಸ್ ಮಾಡ್ಬೇಕು, ರಾಜಕೀಯ ಪಕ್ಷದ ಆಕ್ರೋಶನ ಅವರೇ ಫೇಸ್ ಮಾಡ್ಬೇಕು.
ಈ ಸೇದು ಆಕ್ರೋಶನ ಅವರೇ ಫೇಸ್ ಮಾಡ್ಬೇಕು. ಒಂದ್ ರೀತಿಯಲ್ಲಿ BLOs ಬಲಿ ಪಶುಗಳಾಗಿದ್ದಾರೆ, ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಕರ್ನಾಟಕದಲ್ಲಿ SIR ಏನ್ ನಡೀತಾ ಇದೆ ಅದ್ರಲ್ಲಿ ತುಂಬಾ ಗೊಂದಲಗಳಿದೆ. ಆದ್ರೆ ಈ ಗೊಂದಲಗಳು ಈ ಒಂದು ಸರ್ಕಾರ ಏನ್ ಒಂದು PRC ಕೊಡ್ತಿದೆ, ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ, ಅದರಿಂದ ಬಂದಿಲ್ಲ. ಎಲೆಕ್ಷನ್ ಕಮಿಷನ್ ಕಣ್ ಮುಚ್ಕೊಂಡು ಯಾವ ರೀತಿಯಲ್ಲಿ ನಡೆಸ್ತಾ ಇದೆ, ಯಾವ್ದೇ ಒಂದು ಅಕೌಂಟಬಿಲಿಟಿ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲದೆ ನಡೆಸ್ತಾ ಇರೋದು, ಇದು ಸಮಸ್ಯೆ ಇರೋದು. ನಾವು ನಮ್ ಕಡೆಯಿಂದ ಒಂದು ಕ್ಯಾಂಪೇನ್ ಅಲ್ಲಿ ನಾವೆಲ್ಲ ಭಾಗವಾಗಿದ್ದೀವಿ. ಮೈ ವೋಟ್ ಮೈ ರೈಟ್, ನಮ್ಮ ಮತ ನಮ್ಮ ಹಕ್ಕು ಅಂತ. ಅಕ್ಟೋಬರ್ ಇಂದ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಅಕ್ಟೋಬರ್ ಅಲ್ಲಿ ಮ್ಯಾಪಿಂಗ್ ಶುರುವಾದಾಗ ನಾವು ಹೇಳಿದ್ವಿ, ಆಯ್ತು ನೀವು ಮ್ಯಾಪಿಂಗ್ ಮಾಡ್ತಾ ಇದ್ದೀರಾ, ಇದಕ್ಕೆ ಟ್ರೈನಿಂಗ್ ಮಾಡಿ, ಅದಕ್ಕೂ ಟ್ರೈನಿಂಗ್ ಕೊಟ್ಟಿಲ್ಲ. ನೀವು 6 ತಿಂಗಳು ಮ್ಯಾಪಿಂಗ್ ಮಾಡಿದ್ಮೇಲೆ ನಮಗೆ ಯಾಕೆ ಫಾರ್ಮ್ ತುಂಬಿಸ್ತಾ ಇದ್ದೀರಾ? ನೀವು ಮ್ಯಾಪಿಂಗ್ ಮಾಡಿದ್ ಯಾಕೆ? 2002 ಚುನಾವಣೆ ಪಟ್ಟಿಯಲ್ಲಿ ನನ್ನ ಡೀಟೇಲ್ಸ್ ಇದನ್ನು ನೀವು ಕಲೆಕ್ಟ್ ಮಾಡಿದ್ದೀರಾ. ನೀವಾಗಿ ನೀವು ತುಂಬಿಸ್ಕೊಡಿ. ನೀವ್ ಯಾಕೆ ಕಷ್ಟದ ಕೆಲಸ ನನ್ ಕೊಡ್ತಾ ಇದ್ದೀನಿ? ನಾನ್ ಯಾರೋ ನನ್ನ ಏನೋ ಒಬ್ಬ ಕಮಲ ಅಂತ ಇಟ್ಕೊಳ್ಳಿ, ಅವ್ರ ಬಾಪ ಯಾವ್ದೋ ಒಂದು ಮಸ್ಕಿಂದ ಯಾವ್ದೋ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು, ಅಲ್ಲಿಂದ ಮದುವೆ ಮಾಡ್ಕೊಂಡವರು ರಾಯಚೂರ್ ಬಂದಿದ್ದಾರೆ. ಮದುವೆ ಆದ್ಮೇಲೆ ಅಡ್ರೆಸ್ ಚೇಂಜ್ ಆಯ್ತು, ಹೆಸರು ಚೇಂಜ್ ಆಯ್ತು. ಇವಾಗ ಈ ಕಮಲಮ್ಮ ಬಂದು ಅವ್ರ ಊರ್ಗ್ ಹೋಗ್ಬಿಟ್ಟು 2002ರಲ್ಲಿ ಎಲ್ಲಿದ್ದೆ ಏನಿದೆ ಅದ್ ತಗೊಂಡ್ ಬಂದು ನಿಮ್ಗೆ ತುಂಬಿಸ್ಬೇಕಾ? ನೀವು ಆಲ್ರೆಡಿ ಮ್ಯಾಪಿಂಗ್ ಮಾಡಿದ್ರೆಲ್ಲ ಮಾಡಿ. ಸೊ ನಮ್ಮ ಮತ ನಮ್ಮ ಹಕ್ಕಿಂದ ನಾವು ಈ ಎಲ್ಲಾ ಪ್ರಶ್ನೆಗಳು ಎತ್ತಿದೀವಿ. ಇನ್ನೊಂದು ಪ್ರಶ್ನೆ ಎತ್ತಿದೀವಿ, ನಮ್ ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯದವರು ನೀವು ಆ ಪ್ರದೇಶಗಳಿಗೆ ಹೋದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ನಿಮ್ಗೆ ಸಿಗುತ್ತೆ. ಎಲೆಕ್ಷನ್ ಕಾರ್ಡ್ ಇಲ್ಲ, ಎಲೆಕ್ಷನ್ ಕಾರ್ಡ್ಗಳಲ್ಲಿ ಹೆಸರುಗಳು ಏನೇನೋ ಬರ್ದಿಟ್ಟಿದ್ದಾರೆ. ಏನ್ ಇವ್ರು ಎಲ್ಲರನ್ನು ಇವಾಗ ನೀವು ಆಚೆ ಮಾಡ್ತೀರಾ? ಅವ್ರು ಎಲ್ಲಿಂದ ಬಂದಿದಾರ? ಅವರು ಆಫ್ರಿಕಾದಿಂದ ಬಂದಿದಾರ ಅಥವಾ ಪಾಕಿಸ್ತಾನದಿಂದ ಬಂದಿದಾರ ಅಥವಾ ಅವರು ಬಾಂಗ್ಲಾದೇಶ ಅಂತ ನೀವು ಹೇಳ್ತೀರಾ? ಈ ಎಲ್ಲ ವಿಚಾರಗಳು ಏನಿದೆಯೋ ನೋಡಿ ಸರ್, ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿತ್ತಂದ್ರೆ, ಯಾರ್ಯಾರಿಗೆ ವೋಟ್ ಹಾಕೋ ಒಂದು ಹಕ್ಕಿದೆ ಆ ಹಕ್ಕನ್ನ ಕಾಪಾಡೋ ಕೆಲಸ ಮಾಡ್ತಿದ್ರು. ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ತಲೆ ಮೇಲೆ ನೀವ್ ನಿಂತ್ಕೊಂಡು ಬಂದ್ರೆ ನಿಮ್ಮನ್ನು ಚುನಾವಣೆಯಲ್ಲಿ ಪಟ್ಟಿಯಲ್ಲಿ ಸೇರಿಸ್ತೀವಿ, ವೋಟ್ ಹಾಕೋ ಒಂದು ಹಕ್ಕು ನಿಮ್ಗೆ ಕೊಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.